ಚಾನಲ್ ಅವ್ರು ಹೇಳಿದೆಲ್ಲ ಸತ್ಯನ? ಹಾಗಾದರೆ ಒಬ್ಬ ವ್ಯಕ್ತಿನೇ ಎಷ್ಟು ಅಂತ ತುಳಿತೀರಾ? ಈಗ ಆಚೆ ಅವರು ನಿರಪರಾಧಿ ಅಂತ ಆಚೆ ಬತ್ತು ಅಂದರೆ ಇಮಿಡಿಯೇಟ್ ಒಂದು 100 ಕೋಟಿ ಡಿಫಾಮೇಷನ್ ಕೇಸ್ ಫೈಲ್ ಮಾಡಿದ್ರೆ ಕ್ಲೀನಾಗಿ ಅನಾರ. ಈಗ ಎಷ್ಟೋ ಪ್ರಕರಣಗಳಾಗೋಯ್ತು. ಯಾವುದೋ ಮುನಿರತ್ನಮ್ದು ಆಗೋಯ್ತಪ್ಪ, ಒಂದು ಹಾಫ್ ಆನ್ ಅವರ್ ತೋರಿಸ್ರಿ, 1 ಅವರ್ ತೋರಿಸ್ರಿ, ಮುಚ್ಚಾಕೆ ಬಿಡ್ರಪ್ಪ. ಈಗ ಅದನ್ನು ಕೊಲೆ ಮಾಡಿದ್ದಾನೆ, ಬಿಟ್ಟಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ ರೀ, ಎನ್ಕ್ವೈರಿ ಮಾಡ್ತಾರೆ. ಅದಕ್ಕೆ ಸಕ್ಷಮವಾದ ನ್ಯಾಯಾಧಿಕರಣ ಇದೆ, ಅವರು ಟ್ರಯಲ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಬಿಟ್ಬಿಡಿ. ಒಬ್ಬ ವ್ಯಕ್ತಿನೇ ಎಷ್ಟು ಅಂತ ತುಳಿತೀರಾ? ಈಗ ಎಷ್ಟೋ ಪ್ರಕರಣಗಳಾಗೋಯ್ತು. ಯಾವುದೋ ಮುನಿರತ್ನಮ್ದು ಆಗೋಯ್ತಪ್ಪ, ಒಂದು ಹಾಫ್ ಆನ್ ಅವರ್ ತೋರಿಸ್ರಿ, 1 ಅವರ್ ತೋರಿಸ್ರಿ, ಮುಚ್ಚಾಕೆ ಬಿಡ್ರಪ್ಪ. ಅದೇ ಥರ ನೋಡಿ ಅವ್ರನ್ನು ಯಾವುದೋ ಒಂದಷ್ಟು ಜನ VIP ಗಳು ಒಂದು ಮಾತ್ರಕ್ಕೆ ನೀವು TRP ಬರ್ತದೆ ಅಂದ್ಕೊಂಡು ಹಾಕೊಂಡು ಚಸ್ತಾ ಇದ್ದರೆ ಜನಸಾಮಾನ್ಯರಿಗೆ ನೀವೇನು ಕೊಡುಗೆಯನ್ನು ಕೊಡ್ತಾ ಇದ್ದೀರಾ? ದಯಮಾಡಿ ಎಲ್ಲ ಚಾನಲ್ವರೆಗೂ ನಾನು ರಿಕ್ವೆಸ್ಟ್ ಮಾಡುವಂಥದ್ದು, ಇನ್ ಫ್ಯೂಚರ್ ಯಾವುದಾದ್ರೂ ಘಟನೆಗಳಾಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರು ತಪ್ಪು ಮಾಡಿದಂಥ ಸಂದರ್ಭದ ಒಂದು ಸಲ ನಿಮ್ಮ ಅಧಿಕಾರ ಜನಗಳಿಗೆ ಮಾಹಿತಿ ಕೊಡುವಂಥದ್ದು ನಿಮ್ಮ ರೈಟ್ಸ್. ನೀವು ಕೊಡಿ, ಸಾರ್ವಜನಿಕ ಸಂದೇಶ ಕೊಡಿ. ಒಂದು ಸಲ 2 ಸಲ ಹಾಕ್ಬಿಟ್ಟು ಬಿಡಿ ಸಾಕು. ಒಬ್ಬ ವ್ಯಕ್ತಿ ಬಿದ್ದ ಅಂದ್ಬಿಟ್ರೆ, ಇವತ್ತು ನೋಡಿ ಒಂದೊಳ್ಳೆ ಮಾಹಿತಿ ಕೊಡ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ಎಷ್ಟು 2900 3000 ವಿಡಿಯೋ ಇದೆ ಅಂತ ನೀವು ಅಂದರೆ ಅಲ್ವಾ? ಪ್ರತಿಯೊಬ್ಬರು ಮಾಹಿತಿ ಕೊಟ್ರಿ ಅಲ್ವಾ? ಚಾನಲ್ವರಂತೂ ವಾರಾನ್ಗಟ್ಲೆ ಹಾಕೊಂಡು ಚಚ್ಚಿದ್ರಲ್ವಾ? ಕೋರ್ಟಲ್ಲಿ ಯಾವತ್ತು ಏನಾಗುತ್ತೆ ಅಂದರೆ ವಾಸ್ತವ ಸತ್ಯಾಂಶಗಳು ಮಾತ್ರ ಬರುವಂಥದ್ದು. ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ 4 ಕೇಸ್ ಇರೋದಲ್ವಾ? ಸತ್ಯ ಅಲ್ವಾ? ಒಪ್ಕೋತೀರಾ? ಇನ್ನು ಮಿಕ್ದವ್ರು ಎಲ್ಲೋದ್ರು? ಮತ್ತೆ ಚಾನಲ್ ಅವ್ರು ಹೇಳಿದೆಲ್ಲ ಸತ್ಯನ? ಹಾಗಾದರೆ ಮತ್ತು 2790 3000 3500 ವಿಡಿಯೋಗಳಿತ್ತು ಅಂತ ಹೇಳಿದ್ರೆ ಅದು ಎಲ್ರಿಗೂ ಹೋಯ್ತು. ಮತ್ತೆ ಸಾಕ್ಷಿಗಳು ಬೇಕಾಗುತ್ತೆ. ಮತ್ತೀಗ ಚಾನಲ್ ಅವರು 3000 ವಿಡಿಯೋ ಐತೆ 3000 ವಿಡಿಯೋ ಐತೆ ಅಂತ ಹೇಳ್ತಾರೆ. ನಾವೇನು ಮಾಡಬೇಕು ಮತ್ತೆ? ಚಾನಲ್ ಅವ್ರನ್ನ FIR ಇರೋದು 4 FIR ಇರೋದು ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ. ಬಟ್ ನೀವು ಹೇಳಿದ್ದೇನಾದ್ರು ಸಮಾಜ ನಂಬಿಡ್ಬೇಕಾಗಾದ್ರೆ, ಬಟ್ ಸಮಾಜಕ್ಕೆ ಏನಾಯ್ತು ಹೇಳಿ? ಪ್ರಜ್ವಲ್ ರೇವಣ್ಣ 3000 ಘಟನೆಗಳನ್ನ ಮಾಡಿಬಿಟ್ಟಿದ್ದಾನಂತೆ. ಬಟ್ ಅವನ್ನೇ ಕಾನೂನುಬದ್ಧವಾಗಿ ಕಾನೂನು ಮೂಲಕವಾಗಿರೋದು 4 FIR. ಇದು ಮಾಧ್ಯಮದವ್ರದ್ದು ತಪ್ಪು ರವಾನೆ ತಾನೆ. 4 FIR ಬಂತಲ್ಲ, 4 FIR ಮಾತ್ರ ತೋರಿಸ್ಬೇಕಿತ್ತು. ಯಾಕೆ 2500 3000 ಅಂದರು? ಹಾಗಾದ್ರೆ ಮಾಧ್ಯಮನೇ ಫೈನಲ್ ಜಡ್ಜ್ಮೆಂಟ್ ಕೊಟ್ಬಿಟ್ರ? ಮಾಧ್ಯಮದವರೇ IO ಅಧಿಕಾರಿನ? ಮಾಧ್ಯಮದವರೇ ಎನ್ಕ್ವೈರಿ ಮಾಡ್ತಿದ್ದಾರಾ? ಮಾಧ್ಯಮದವರೇ ಟ್ರಯಲ್ ಮಾಡ್ತಾವ್ರ? ಈಗ ಅದನ್ನೇ ನಾನು ಹೇಳ್ತಿರುವಂಥದ್ದು. ನಮ್ಮಲ್ಲಿ ಕಾನೂನಲ್ಲಿ ನೋಡಿ ಇದೆ, ಇರುತ್ತೆ, ಆಗುತ್ತೆ, ಹೋಗುತ್ತೆ, ಮುಂದೊಂದು ದಿನ ಬರುತ್ತೆ. ಇವಕ್ಕೆ ಕಾನೂನಲ್ಲಿ ಮಾಹಿತಿನೇ ಇಲ್ಲ. ಕಾನೂನು ಇವನ್ನು ಅಸಂಬದ್ಧ ಹೇಳಿಕೆಗಳು ಅಂತ ಪರಿಗಣನೆಗೆ ತಗೊಳುತ್ತೆ. ನಮ್ಮಲ್ಲಿ ಕಣ್ಣೆಲ್ಲ ನೋಡಿದ್ದೀರಾ? ನೀವು ನೋಡಿದ್ದೀರಾ? ಹೈ ವಿಟ್ನೆಸ್ ಕಂಪ್ಲೇಂಟ್ ಇದೆಯಾ? ದೂರುದಾರ ಇದ್ದಾರಾ? ಇದು ಮೇಯ್ನ್ ಅಷ್ಟೇ. ದೂರುದಾರ ಬಂದರು, 4 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಇದನ್ನು ನಾವು ಸತ್ಯಾಂಶನ ಪರಿಗಣನೆ ತೊಗೊಳ್ಬೇಕು. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಜನರಲಾಗಿ ನಾನು ಹೇಳೋದು, ಇವತ್ತಾಗಿರ್ಬೋದು, ನೆಕ್ಸ್ಟ್ ಇನ್ ಕೇಸ್ ಯಾರ್ದೊಂದು ದೊಡ್ಡವ್ರದ್ದು ಆಗ್ಬೋದು, ಎಷ್ಟು ಮಾಹಿತಿ ಕೊಡಬೇಕು ಅಷ್ಟು ಮಾಹಿತಿ ಕೊಟ್ಬಿಟ್ಟು ಸುಮ್ಮನಾಗಬೇಕಷ್ಟೆ. ಇವತ್ತು ನಮ್ಮ ಎಂಟೈರ್ ಕರ್ನಾಟಕದಲ್ಲಿ ಕಮ್ಮಿ ಅಂದರೆ 100 ಪ್ರಕರಣಗಳು ನಡೀತವೆ. ಈಗ ಪೇಪರಲ್ಲಿ ಒಂದು 4 ರಿಂದ 5 ಕೇಸ್ ಹಾಕ್ತಾರೆ ಅಷ್ಟೇ ಅಲ್ವಾ? ಅವ್ರಿಗೆ ಸ್ಲಾಟ್ ಎಷ್ಟು ಸಿಗುತ್ತೆ ಅಷ್ಟು ಹಾಕ್ತಾರೆ. 150 ಅಪರಾಧ ಪ್ರಕರಣಗಳನ್ನೇ ಹಾಕಬೇಕು ಅಂದರೆ ಪೇಪರ್ ಫುಲ್ಲು ಅಪರಾಧನೇ ಆಗ್ತದೆ. ಬೇರೆ ಕಂಟೆಂಟ್ಗಳ ಜಾಗ ಸಿಗುತ್ತೆ. ಅದೇ ಥರ ನ್ಯೂಸ್ವರೆಗೂ ಸಹ ನಾವು ಹೇಳೋವಂಥದ್ದು, ಒಳ್ಳೆ ನ್ಯೂಸ್ ಮಾಡಿ, ಸಾರ್ವಜನಿಕ ಒಳ್ಳೆ ಮಾಹಿತಿಗಳನ್ನ ಕೊಡಿ. ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು ಕೈ ಬಿಡಬೇಕು ಅಂತ ಕೇಳ್ಕೊಳ್ತೀನಿ. ಕೆಲವೊಂದಿಷ್ಟು ಚಾನಲ್ಗಳು ಮಾಡ್ತಾ ಇದೆ, ಕೆಲವೊಂದಿಷ್ಟು ಚಾನಲ್ಗಳು ಮಾತ್ರ ನೀವು ಹೇಳ್ದಂಗೆ ಆಮೇಲೆ ಕೆಲವೊಂದು ಚಾನಲ್ಗಳಂತೂ ಟಾರ್ಗೆಟ್ ಮಾಡಿಬಿಟ್ಟಿದ್ದಾವೆ. ಇದು ಜನಗಳಿಗೆ ಗೊತ್ತು. ನಾವು ಇಲ್ಲಿ ಮುಚ್ಚುಮರೆ ಮಾತನಾಡುವಂಥ ವಿಚಾರ ಏನೂ ಇಲ್ಲ. ಆಮೇಲೆ ಜನಗಳು ಯಾವುದೋ ಒಂದು ಚಾನಲ್ನ ಜನ ನೋಡ್ತಾವ್ರೆ ಅಂದರೆ ಜನಕ್ಕೆ ನೇರವಾಗಿ ಮನ್ಸಿಗೆ ದಾಟದದು. ದರ್ಶನ್ನ ಈ ಚಾನಲ್ ಟಾರ್ಗೆಟ್ ಮಾಡಿದೆ, ಜನಗಳೇ ಹೇಳ್ತಾರೆ. ಈಗ ನಾವು ಆಚೆ ಹೋಗ್ತಾ ಇರ್ತೀವಿ, ಯಾವುದೋ ಕ್ಲೈಂಟ್ ಜೊತೆ ಮಾತಾಡ್ತಾ ಇರ್ತೀವಿ ಅಂದರೆ ಈ ಮಾತು ಕ್ಲೀನಾಗಿ ರೀಚ್ ಆಗುತ್ತೆ. ನೋಡಿ ಸರ್, ಏನು ಸರ್ ದರ್ಶನ್ ಒಬ್ಬನೇನ ಸರ್ ಕೊಲೆ ಮಾಡಿದಂಗಾದರೆ ಏನು ಸರ್ ಟಾರ್ಗೆಟ್ ಮಾಡ್ತಾ ಇರೋದು ಚಾನಲ್ ಅವರು ದರ್ಶನ್ನ? ಈ ಥರ ಅಂದಾಗ ಏನಾಗುತ್ತೆ, ನಮ್ಮ ಜನ ಎಲ್ಲರೂ ಮಾತಾಡ್ಕೊಳ್ಳೋದು ಇದೇನೆ. ಒಬ್ಬನು ಸಹ ನೋಡಿ, ಯಾವುದೋ ಒಂದು ಘಟನೆ ಆಯಿತು, ಮಾಡಿರಲಿ ಮಾಡ್ದಲೇ ಇರಲಿ, ಅದನ್ನು ತೀರ್ಮಾನ ಮಾಡಬೇಕಾಗಿರೋವಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ಸು, ನ್ಯಾಯಾಧಿಕರಣ.
ಎರಡಿದೆ, ನ್ಯಾಯಾಲಯ ಇದೆ, ಅವ್ರು ನೋಡ್ಕೊಳ್ತಾರೆ. ತಪ್ಪು ಒಪ್ಪುಗಳನ್ನು ಎಲ್ಲ ಸಮಾಜದ ಮುಂದೆ ಹಂಚಿ ಬಿಡೋದಾದರೆ ಇನ್ನು ನಮ್ಮ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಯಾಕೆ ಬೇಕು? ಮುಚ್ಚಿಬಿಟ್ಟು ಎಲ್ಲ ಜಡ್ಜನ್ನ ಕರ್ಕೊಬಂದ್ಬಿಟ್ಟು ಕೋರ್ಟ್ಗೆ ಕೊಂಡಿಸ್ಬಿಡ್ಲಿ, ಯಾವುದಾದ್ರು ಪ್ರೆಸ್ಗೆ ಟಿ ವಿ ಚಾನಲ್ಗೆ ತಂದು ನಿಲ್ಲಿಸ್ಬಿಡ್ಲಿ, ಇಲ್ಲ ಅಧಿಕಾರಿಗಳನ್ನ ಕರ್ಕೊಬಂದು ಕ್ಲೀನಾಗಿ ವಿಡಿಯೋ ಮಾಡಿಸ್ಬಿಟ್ಟು ಸ್ಲ್ಯಾಟ್ ತಗೊಂಡು ಕ್ಲೀನಾಗಿ ಒಂದು ಲೈವ್ ಡಿಬೇಟನ್ನು ಮಾಡಿಬಿಟ್ಟು ಅಲ್ಲೇ ಜಡ್ಜ್ಮೆಂಟ್ ಕೊಟ್ಬಿಡ್ಬೇಕು. ಅಲ್ಲ ಸರ್, ಇದಕ್ಕೆ ನಾನು ಏನಪ್ಪ ಅಂದರೆ, ಈಗ ಮೀಡಿಯಾದವ್ರು ಇದ್ರೆ ಸರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಈ ಜನಗಳಿಗೆ. ಖಂಡಿತ ನೋಡಿ, ಮೀಡಿಯಾದವ್ರಿಗೆ ಕಾನೂನೇ ಸಂಪೂರ್ಣವಾದ ಹಕ್ಕುಗಳನ್ನು ಕೊಟ್ಟಿದೆ. ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಶೂಟ್ ಮಾಡ್ಬೋದು, ಸತ್ಯಾಂಶಗಳನ್ನು ಸಾರ್ವಜನಿಕರಿಗೆ ಬಹಿರಂಗಗೊಳಿಸಿ ಅನ್ನೋದೇ ನಿಮಗೆ ರೈಟ್ಸ್. ಅದು ನಿಮಗೆ ಸಂಪೂರ್ಣವಾದ ರೈಟ್ಸ್ ಕೊಟ್ಟಿದೆ, ಅದರಲ್ಲಿ ಅಡೆತಡೆ ಇಲ್ಲ. ಬಟ್ ಆದರೆ ನಿಮಗೂ ಸಹ ಇತಿಮಿತಿಗಳನ್ನು ಕೊಟ್ಟಿದೆ, ನಿಮಗೆ ಜವಾಬ್ದಾರಿಗಳನ್ನು ಕೊಟ್ಟಿದೆ. FIR ಆಗೋದಕ್ಕಿಂತ ಮುಂಚೆ ಯಾವುದೋ ಮಾಹಿತಿಗಳನ್ನು ಕೊಡೋ ಹಾಗಿಲ್ಲ, ಯಾವುದೇ ವ್ಯಕ್ತಿ ತೇಜೋವಧೆ ಮಾಡೋ ಹಾಗಿಲ್ಲ, ಯಾವುದೇ ವ್ಯಕ್ತಿ ಮಾನಹಾನಿ ಮಾಡೋ ಹಾಗಿಲ್ಲ. ಸತ್ಯಾಂಶ ಗೊತ್ತಿಲ್ಲ ಅಂದಮೇಲೆ ನೀವು ವಿಡಿಯೋಗಳನ್ನೇ ಮಾಡೋ ಹಾಗಿಲ್ಲ. ಇವೆಲ್ಲ ರೈಟ್ಸ್, ಇವೆಲ್ಲ ಕರ್ತವ್ಯಗಳಲ್ವ. ಬಟ್ ಇವುಗಳನ್ನೆಲ್ಲ ಮರೆತುಬಿಟ್ಟಿದ್ದೀರ ಚಾನಲ್ಗಳು. ನಾನು ಹೇಳ್ತಾ ಇರೋದು ಎಲ್ಲ ಅವರ ಜವಾಬ್ದಾರಿ ಮತ್ತು ಹಕ್ಕುಗಳನ್ನು ಮರೆತು ಕೆಲಸ ಮಾಡ್ತಾ ಇರೋದು ಇವತ್ತು. ಸರ್, ಈಗ ಕೆಲವೊಂದು ಈ ಕೇಸಲ್ಲಿ ಆಗ್ಬೋದು, ಈಗ ದರ್ಶನ್ ಅವ್ರ ಕೇಸಲ್ಲಿ ಏನಾದ್ರು ದರ್ಶನ್ ಅವ್ರ ಪಾತ್ರ ಇಷ್ಟು ಇಲ್ಲ ಅಥವಾ ದರ್ಶನ್ ಅವ್ರ ಪಾತ್ರ ಇಲ್ವೇ ಇಲ್ಲ ಅಂತ ಕಾನೂನಲ್ಲಿ ಏನಾದ್ರು ಪ್ರೂವ್ ಆದ್ರೆ, ಈಗ ಇವ್ರು ತೋರಿಸಿದಂತ ರೀತಿನೇ ಬೇರೆ, ಸೊ ಕಾನೂನಲ್ಲೇ ಬೇರೆ ಡಿಸಿಷನ್ ಬಂದ್ರೆ, ಸೊ ದರ್ಶನ್ ಅವರು ತಮ್ಮ ಮಾನ ನಷ್ಟ ಆಗಿರ್ತದೆ, ಅದನ್ನ ಕೇಸ್ ಹಾಕ್ಬೋದಾ? ಚಾನಲ್ಗಳ ಮೇಲೆ ದರ್ಶನ್ ಅವರು ನಿರಪರಾಧಿ ಅಂತ ಆಚೆ ಬಂದಮೇಲೆ ಡಿಫಾಮೇಷನ್ ಕೇಸ್ 100% ಹಾಕ್ಬೋದು. ಅದನ್ನೇ ನಾನು ಹೇಳ್ತಿರೋವಂಥದ್ದು. ಕೋರ್ಟಲ್ಲಿ ಕೇಸ್ಗಳು ವಿಚಾರಣೆ ಅಂತ ಮಾಡ್ತೀವಲ್ಲ, ಅಲ್ಲಿ ಹೇಗೆ ಬೇಕಾದ್ರೂ ಆಗತ್ತೆ. ಅದನ್ನು ನಾವು ಡೇ 1 ನಿರ್ಧಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ನಾನು ಇದೇ ಮಾಹಿತಿ ಕೊಡ್ತಿರೋವಂಥದ್ದು. ಈಗ ನಮ್ಮಲ್ಲಿ ಎಷ್ಟೋ ಜನ VIPಸ್ಗಳು ಏನು ಮಾಡ್ತಾರೆ, ಬೇಕು ಅಂತ ಹೋಗಿ ವಿಡಿಯೋ ಮಾಡ್ಬಂದ್ಬಿಟ್ಟಿರ್ತಾರೆ. ಇವತ್ತು ನಾನು ಹೇಳಿದ್ನಲ್ಲ, ಒಂದೊಂದು ಚಾನಲ್ಗಳ ಮೇಲೆ 100-200 ಡಿಫಮೇಷನ್ ಕೇಸ್ಗಳಿದೆ. ಡಿಫಮೇಷನ್ಗಳ ಕೇಸ್ ಬೇಜಾನಿದೆ. ಅವರಿಗೆ ಇವತ್ತಂತೂ ತುಂಬ ಮಾನಹಾನಿ ಮಾಡಿದ್ದಾರೆ. ಅದು ನೆಕ್ಸ್ಟ್ ಪ್ರಶ್ನೆ. ಇದು ಎಲ್ಲ ಸತ್ಯಾಂಶ ಅಲ್ಲ. ಈಗ ಆಚೆ ಅವರು ನಿರಪರಾಧಿ ಅಂತ ಆಚೆ ಬತ್ತು ಅಂದರೆ ಇಮಿಡಿಯೇಟ್ ಒಂದು 100 ಕೋಟಿ ಡಿಫಮೇಷನ್ ಕೇಸ್ ಫೈಲ್ ಮಾಡಿದ್ರೆ ಕ್ಲೀನಾಗಿ ಆನರ್ ಆಗುತ್ತೆ. ಇದೇನಾಗುತ್ತೆ ಅಂದರೆ, ನಮ್ಮ ಸತ್ಯಾಂಶ ಎಷ್ಟಿದೆ ಅಷ್ಟು ಹೇಳ್ಬಿಟ್ಟು ಜನಗಳಿಗೆ ಮಾಹಿತಿ ಕೊಡಬೇಕು, ಸುಮ್ಮನೆ ಬೇಕಷ್ಟೇ. ಒಂದೇ ಒಂದು ವಾಸ್ತವ ಸತ್ಯಾಂಶ ಹೇಳ, ಚಂದನ ಮತ್ತು DD1 ಎಷ್ಟು ಸಲ ತೋರಿಸಿದ್ರಿ ದರ್ಶನ್ ಅವ್ರನ್ನ ತೋರಿಸ್ಲೇ ಇಲ್ಲ ಆ ಚಾನಲಲ್ಲಿ. ಇದನ್ನು ನೀವು ಅರ್ಥೈಸ್ಕೊಳ್ಬೇಕು. ನಾನು ಒಂದು 6:30 ಒಂದು 9 ಗಂಟೆ ಗಂಟ ಕೆಲವೊಂದು ನ್ಯೂಸ್ ಚಾನಲಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈ ಚಂದನ ಎಷ್ಟು ತೋರಿಸುತ್ತೆ, TV9 ಎಷ್ಟು ತೋರಿಸುತ್ತೆ, ಈ ಸುವರ್ಣ BTV ಇವು ಎಷ್ಟು ತೋರಿಸುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕಲ್ಲ. ಅಬ್ಸರ್ವೇಷನ್ ಇರಲೇಬೇಕು. ಚಂದನ ಚಾನಲಲ್ಲಿ ದರ್ಶನ್ ಅವ್ರ ಬಗ್ಗೆ 1 ನಿಮಿಷದ ಮೇಲೆ ತೋರಿಸ್ಲಿಲ್ಲ. 1 ನಿಮಿಷ ಅಬ್ಸರ್ವ್ ಮಾಡಿ. ಬೇಕಾದ್ರೆ ನೀವು ಚಾನಲ್ ಓಪನ್ ಮಾಡಿ ನೋಡಿ, ಅಬ್ಸರ್ವ್ ಮಾಡಿ. 1 ನಿಮಿಷದ ಮೇಲೆ ತೋರಿಸ್ತಾ ಇಲ್ಲ. ಇವ್ರು ಬೇರೆ ಚಾನಲ್ಗಳಿದೆಯಲ್ಲ, 1000 ಅವರ್ಸ್ ಆಗಿದೆ ಆಲೆ. ಒಂದು ಪಾಪ ಅವನ ಅಕ್ಯೂಟ್ ಆಗಿ ಒಂದು 3 ದಿನದಿಂದ ಎನ್ಕ್ವೈರಿ ನಡೀತಾ ಇತ್ತಲ್ಲ, ಅವತ್ತು ಸ್ಟಾರ್ಟ್ ಆಗಿದ್ದು. ಇವತ್ತು ಫೈನಲ್ ಬೇಲ್ ಆರ್ಡ್ರಿಗಿದೆ, ಇವತ್ತಿಗೆ ಆರ್ಡ್ರಿಗಿದೆ. ಇವತ್ತಾಗುತ್ತೋ ಆಗ್ಬೋದು ಗೊತ್ತಿಲ್ಲ. ನೋಡಿ, ಅಭಿಮಾನ ಅನ್ನೋದು ಏನಾಗುತ್ತೆ ಅಂದರೆ, ನಮ್ಮಲ್ಲಿ ನಮ್ಮ ಆಫೀಸ್ ಪಕ್ಕದಲ್ಲಿ ಹುಡುಗರಿದ್ದಾರೆ, ದರ್ಶನ್ಗೆ ಹೇಗೆ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಅಂದರೆ, ಇವತ್ತು ಬೇಲ್ ಆಗುತ್ತೆ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ, ಆಲೇ ಪಟಾಕಿ ತಂದು ಇಟ್ಕೊಂಡಿದ್ದಾರೆ, ಪಟಾಕಿ ಹೊಡಿಬೇಕು ಅಂತ. ಕೆಲವೊಬ್ಬರು ಏನಾಗುತ್ತೆ, ಅವರು ತಪ್ಪು ಮಾಡಲಿ ಸರಿ ಮಾಡಲಿ, ಅಭಿಮಾನಿನೇ. ಪಟಾಕಿ ತಂದೆ, ಅಣ್ಣ ಬೇಲ್ ಆಡಕ್ಕೆ ನಂಗೆ ಒಂಚೂರು ಹೇಳ್ರಣ್ಣ, ಪಟಾಕಿ ಹೊಡಿಬೇಕು. ಕಾಯ್ಕೊಂಡಿದ್ದಾರೆ, ಪಟಾಕಿ ತಂದು ಮಡಗವ್ರೆ. ಏನು ಪಟಾಕಿ ತಂದಿರ ತೋರ್ಸಪ್ಪ ಅಂದರೆ, ಅದೇನೋ ಫ್ಲವರ್ ಪಾಕೆಟು 100 ಸೌಂಡ್ಸ್ ಅಂತೆ ತಂದು ಮಡಗವ್ರೆ ಆಲೆ ಹೊಡಿಯೋಕ್ಕೆ. ಅದು ಅಭಿಮಾನ. ಅದು ತಪ್ಪು ಸರಿ ಅದನ್ನು ನಾವು ಹೇಳೋದಕ್ಕೆ ಬರಲ್ಲ. ಅದು ಕಾನೂನಿದೆ, ಅದು ಕಾನೂನು ನೋಡ್ಕೊಳ್ಳಿ. ಬಟ್ ಅಭಿಮಾನ, ಪ್ರೀತಿ, ವಿಶ್ವಾಸ ಅದೆಲ್ಲ ಬೇರೆ. ಅಭಿಮಾನಿಗಳನ್ನ ವ್ಯಂಗ್ಯವಾಗಿ ಮಾತಾಡೋಂಥದ್ದು, ಅಭಿಮಾನ ಅವರ ಇಚ್ಛೆ. ನೋಡಿ, ನಮ್ಮಲ್ಲಿ ಒಂದೊಳ್ಳೆ ಮಾತಿದೆ. ಈಗ ಮಕ್ಕಳೇನಾದ್ರು ತಪ್ಪು ಮಾಡಿದ್ರೆ ಯಾವ ತಂದೆ ತಾಯಿಗಳಾದರೂ ಬಿಟ್ಕೊಡ್ತಾರೆ? ಜಗತ್ತಲ್ಲಿ ಯಾವ ತಂದೆ ತಾಯಿನೂ ಬಿಟ್ಕೊಡಲ್ಲ. ಮಕ್ಕಳನ್ನು ಸಮರ್ಥನೆ ಮಾಡ್ಕೋತಾರೆ. ಅದೇ ರೀತಿ ಎಲ್ಲವೂ ಅಷ್ಟೇ. ಪ್ರೀತಿ, ವಿಶ್ವಾಸ, ಅಭಿಮಾನ ಅನ್ನೋದೆಲ್ಲ ನಮ್ಮಲ್ಲಿ ರಕ್ತಗತವಾಗಿ ಬೆರ್ತು ಬಿಟ್ಟಿರುತ್ತದು. ಈಗ ಆಟೋದವರಂತೂ ಎಷ್ಟು ಅಭಿಮಾನ ಇಟ್ಕೊಂಡಿರ್ತಾರೆ ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಟ್ಬಿಡ್ತಾರೆ ರೀ. ರಾಜ್ಕುಮಾರ್ ಸತ್ತಾಗ ಎಷ್ಟು ಜನ ಸಾಯ್ದಿಲ್ಲ ರೀ ಅಲ್ವಾ? ಯಾಕೆ ಅದು ಮಾಡ್ತಾರೆ ಅಂದರೆ, ರಾಜ್ಕುಮಾರ್ ಅವ್ರ ಅಭಿನಯ ಇದೆಯಲ್ಲ, ನಾನು ಎಷ್ಟೋ ಜನಕ್ಕೆ ಕೇಳ್ತೀನಿ, ಈ ಡಿವೋರ್ಸು ಮತ್ತೊಂದು ಮಗದೊಂದು ಕೇಸ್ಗಳು ಬಂದಾಗ ಎಷ್ಟು ಹೇಳ್ತೀನಿ ಅಂದರೆ,
ನೀವು ಫಸ್ಟು ಹೋಗ್ಬಿಟ್ಟು ಸಾಕ್ಷಾತ್ಕಾರ ಫಿಲಮ್ ನೋಡಿ, ಭಾಗ್ಯವಂತರು ಫಿಲಮ್ ನೋಡ್ರಿ, ಕಸ್ತೂರಿ ನಿವಾಸ, ಆಮೇಲೆ ಇದು ಒಳ್ಳೊಳ್ಳೆ ಫಿಲಮ್ಗಳಿದೆ. ಆಮೇಲೆ ಅದ್ಯಾವುದೋ ರೈತ ಆಗಿರ್ತಾನೆ ಪಾಪ, ಬಂಗಾರದ ಮನುಷ್ಯ, ಏನು ಸಿನಿಮಾಗಳ್ರಿ ಅವೆಲ್ಲ. ನೋಡಿದ್ರೆ ಮೈ ಜುಮ್ಮ ಅಂತ ಇರ್ತವೆ. ಆ ಜನಗಳನ್ನು ಹಂಗೆ ಬದಲಾವಣೆ ಮಾಡ್ಬೋದು, ಸಿನಿಮಾ ನೋಡಿದ್ರೆ ಬದಲಾವಣೆ ಆಗ್ಬೋದು. ಅಂಥ ಸಿನಿಮಾಗಳನ್ನ ಕೊಟ್ಟಾಗ ಏನಾಗ್ತದೆ, ನಾವು ಆಟೋಮೆಟಿಕಲ್ಲಿ ಅವ್ರು ನಮ್ಗೆ ಗೊತ್ತೋ ಗೊತ್ತಿಲ್ಲದಾಗ ಅವ್ರಿಗೆ ಅಭಿಮಾನಿ ಆಗಿರ್ತೀವಿ. ಇದು ಸತ್ಯ. ಇದು ಹೌದು. ಈಗ ದರ್ಶನ್ ಅವ್ರದ್ದು ನೋಡಿ, ಅದ್ಯಾವುದೋ ಯಜಮಾನ ಮಾಡಿದ್ರು ಒಳ್ಳೆ ಫಿಲಮ್, ಈಗ ಕಾಟೇರ ಮಾಡಿದ್ರು ಒಳ್ಳೆ ಫಿಲಮ್, ಈಗ ನಾವೆಲ್ಲ ನೋಡ್ತೀವಿ ಕರಿಯ ಅಂತ ಯಾವುದೋ ಒಂದು ರೌಡಿಸಮ್ ಮಾಡಿದ್ರು. ಬಟ್ ಅದು ಎಂಥ ಅಮೇಝಿಂಗ್ ಫಿಲಮ್ಗಳು ಅಂದರೆ ಅದ್ಭುತವಾದ ಸಿನಿಮಾಗಳವೆಲ್ಲ. ಇವತ್ತು ಯಾರು ಕೇಳಿದ್ರು ಕರಿಯಪ್ಪ ಏನು ಫಿಲಮಪ್ಪ, ಮೆಜೆಸ್ಟಿಕ್ ಎಂಥ ಫಿಲಮಪ್ಪ, ಒಳ್ಳೊಳ್ಳೆ ಪೊಲೀಸ್ ಪಾತ್ರ, ನಮ್ಮ ಮತ್ತೊಂದು ಮಗದೊಂದು ಎಂಥ ಸಿನಿಮಾ. ಅಂದರೆ ನಮ್ಮ ಸಿನಿಮಾ ಕ್ಷೇತ್ರಕ್ಕೆ ದರ್ಶನ್ ಅವರ ಕೊಡುಗೆ ಅಪಾರ. ಇದು ಅಪಾರ. ಅದನ್ನು ನಾವು ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಅಪರಾಧ ನೆಕ್ಸ್ಟ್ ಇರಲಿ, ಅದು ಕಾನೂನಿನಲ್ಲಿ ಅಪರಾಧ ಮಾಡಿದಿರೋನ್ನ ಬಿಡಿಸ್ಕೊಂಬರೋದು ಅಷ್ಟು ಸುಲಭ ಅಲ್ಲ. ಕಂಪ್ಲೀಟ್ ಎನ್ಕ್ವೈರಿ ನಡೆಯುತ್ತೆ. ಅದು ತಪ್ಪು ಸರಿ, ಅದು ಕೋರ್ಟ್ ಇದೆ, ಅದನ್ನು ಕೋರ್ಟು ಮಾಡಲಿ, ತಪ್ಪಿದರೆ ಶಿಕ್ಷೆ ಅನುಭವಿಸ್ಲಿ, ತಪ್ಪಿಲ್ಲ ಅಂದರೆ ನಿರಪರಾಧಿ ಅಂತ ಆಚೆ ಬರಲಿ. ಇದನ್ನು ಜನ ಯಾರೂ ಇಲ್ಲ ಅನ್ನೋಲ್ಲ. ಕರ್ನಾಟಕದ ಜನತೆ ಏನಾದ್ರು ಕೋರ್ಟ್ ಏನಾದ್ರು ಇವನು ಆರೋಪಿ ಜೈಲಲ್ಲಿ ಇರಲಪ್ಪ ಅಂದರೆ ಜನ ಯಾರೂ ಏನು ಇದು ಮಾಡಲ್ಲ. ತಪ್ಪು ಸಾಬೀತಾಗುತ್ತಲ್ಲ, ತಪ್ಪೇನಾದ್ರು ಸಾಬೀತಾಯಿತು ಅಂದರೆ ಯಾರು ಏನು ಸಮರ್ಥನೆ ಮಾಡ್ಕೊಳಂಗಿಲ್ಲ. ಅಪರಾಧ ಮಾಡ್ದ ಅವನು ದುರಾಂಕಾರ ಓದ ಅಂತಾರೆ. ಅಕಸ್ಮಾತ್ ತಪ್ಪಿಲ್ಲ ಅಂದ್ರೆ ಆಚೆ ಬರಲಿ. ತಪ್ಪಿದೆ ಅಂತ ಗೊತ್ತಾಗಕ್ಕಿಂತ ಮುಂಚೆ ನಾವೇ ತೇಜೋವಧೆ ಮಾಡೋದು ಇದು ತಪ್ಪದು. ಅದು ತಪ್ಪು ಸರಿ ನಿರ್ಧಾರ ಮಾಡೋದೆಲ್ಲ ಕೋರ್ಟಿಗೆ ಬಿಟ್ಟಿದ್ದು. ಬಟ್ ನಮಗೆ ನಾವೇ ಜಡ್ಜ್ಗಳಾಗಿ ನಿರ್ಧಾರ ತೊಗೊಳೋದು ತುಂಬ ತಪ್ಪು. ಇನ್ನು ಮೇಲಾದರೂ ಅವ್ರನ್ನ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡೋದು, ಮತ್ತೊಂದು ಮಗದೊಂದನ್ನು ದಯಮಾಡಿ ಮೀಡಿಯಾಗಳು ಕಮ್ಮಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಸುದೀರ್ಘವಾದ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಾ, ತುಂಬ ಧನ್ಯವಾದಗಳು.